ವಕೀಲರು ಯಾರ್ಯಾರು ತಮ್ಮ ಕೆಲಸ ಮಾಡ್ತಾರಲ್ಲ ಅದ್ರ ಬಗ್ಗೆ ಅವ್ರಿಗೆ ಬಹಳ ಅಭಿಮಾನ ಇರ್ತದೆ. ಹೋಟೆಲ್ ಹಾಕಿರ್ತಂದ್ರ ನಮ್ದು ಹೋಟೆಲ್ ಐತ್ರಿ ಅಂತ ಹೇಳ್ತಾನ ಅವಾಗ ನಮ್ಮ ಕಿರಾಣಿ ಅಂಗಡಿ ಇರ್ತಂದ್ರ ನನ್ನ ಅಂಗಡಿ ಐತ್ರಿ ಅಂತ ಬಹಳ ಸ್ವಾಭಿಮಾನದಿಂದ ಹೇಳ್ತಾನ. ನೌಕರಿ ಮಾಡ್ತಿದ್ರಿ ಅಂದ್ರೆ ಯಾ ನೌಕರಿ ಹಾಕಿರಲ್ಲ ನೌಕರಿ ಮಾಡ್ತಿದ್ರಿ ಅಂತ. ಉದ್ಯೋಗ ವ್ಯವಸಾಯ ಇತ್ತು ಅಂದ್ರೆ ನಾವು ಇಂಥ ಉದ್ಯೋಗ ಮಾಡ್ತೀವಿ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ತಾರೆ. ಅವರು ಡಾಕ್ಟರ್ ಇದ್ರೆ ನಾವು ಡಾಕ್ಟರ್ ಇದೀವಿ ಅಂತ ಅಭಿಮಾನ, ವಕೀಲರಿದ್ರು ವಕೀಲರಿದ್ದೀವಿ ಅಂತ ಅಭಿಮಾನ ಇರ್ತೈತಿ, ಪ್ರಾಧ್ಯಾಪಕರಿದ್ರೆ ನಾವು ಪ್ರಾಧ್ಯಾಪಕರೇ ನಾವು ಶಿಕ್ಷಕರೇ ಅಂತ ಅಭಿಮಾನ ಇರ್ತೈತಿ. ಅಭಿಮಾನದಿಂದ ಹೇಳ್ಕೊತಾರೆ ಎಲ್ಲರೂ. ಇವ ರೈತಗ ನಾ ರೈತರಿಲ್ರಿ ಅಂತ ಹೇಳಾಕ ಜರ ಅಭಿಮಾನ ಕಾಡ್ಬೇಕು. ಯಾಕಂದ್ರ ನಾ ಅಂತೀನಿ, ನೀರ್ ದುಡ್ದು ಹಾಕ್ಲಿಲ್ಲ ಅಂದ್ರೆ ನಾ ಇಷ್ಟೊತ್ತನ ಯಾರ್ಯಾರು ಹೇಳಿದಲ್ಲ ಈಗ ಒಂದರ ಬದುಕ್ತಾವ, ಒಂದರ ಉಳಿತಾವ. ಎಂಟು ಬಂದ್ ಮಾಡಿ ನೋಡ್ರಿ, ಒಬ್ಬರ ಉಳಿತಾರ. ಎಷ್ಟು ಮಂದಿ ಹೊಟ್ಟೆಗೆ ಹಾಕ್ತಿನ ಅನ್ನೋ ಅಭಿಮಾನ ಬೇಕೋ ಬೇಡ ರೈತರಿಗೆ. ಅವ್ರ ಮನ್ಯಾಗ ಹಿರಿಯರು ಬಾಳ ಮಂದಿ ನೋಡಿದ್ವಿ. 4 ಮಂದಿ ಮಕ್ಕಳು ಇದ್ರಂದ್ರ ಅವ್ರ ಪರಿಚಯ ಮಾಡಿಕೊಡಾಗ ಇವ ಇಂಜಿನಿಯರ್ ಇದ್ದಾನ್ರಿ ಅಂತ ಹೇಳ್ತಾರ, ಇವ ಡಾಕ್ಟರ್ಗೆ ಮಾಡ್ಯಾನ್ರಿ ಅಂತ ಹೇಳ್ತಾರ, ಮತ್ತ ಇವ ದೊಡ್ಡ ಕಾರ್ಖಾನೆ ಹಾಕ್ಯಾನ್ರಿ ಅಂತ ಒಳ ಅಭಿಮಾನ ಮಾಡ್ತಾನ. ಹಿಡಿದು ಮೆಟ್ಲೆ ಬಡಿಬೇಕ್ರಿ ನಾವು. ಹಿಂಗೇನ್ ಪರಿಚಯ ಮಾಡಿಕೊಡ್ತಾನಲ್ಲ ಅವ್ರ ಅಪ್ಪನ್ನ ಮೆಟ್ಲೆ ಹೊಡಿಬೇಕು, ಉಳಿದವ್ರು ಹಿಂದಗಡೆ ಬಿಡ್ಬೇಕು. ಅಲ್ಲಿ ಎಲ್ಲರಿಗೂ ಹೊಟ್ಟೆ ಹಾಕ್ತಾವ, ಅವನು ಪರಿಚಯ ಮಾಡಿಕೊಡ ನೀವು ಮಾರಿ ಕಾರಣ ಮಾಡ್ತಾನ. ಯಾಕಪ್ಪ ಅವೇನ್ ಪಾಪ ಮಾಡ್ಯಾನ? ಅಲ್ಲ ಮಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಯಾರ ಲಗ್ನಿಲ್ಲ, ಮೂರ್ತಿಲ್ಲ, ಕಾರಿಲ್ಲ, ಏನಿಲ್ಲ, ಎಲ್ಲಾನು ಬಿಟ್ಟು ಸರಿಯಾಗಿ ತತಿಗೆ ಹೋಗಿ ಹೊಲ್ದಾಗ ಬಿತ್ತಾವ. ಮಣ್ಣಿನ ಗೂಡು ಮಣ್ಣಾಗಿ ಹಣ್ಣಾಗಿ ಎಲ್ಲಾ ಬೆಳೆದು ಎಲ್ಲಾರ ಮನೆಗೆ ಮುಟ್ತಾವ. ಅವನ ಬಗ್ಗೆ ಯಾಕಿಂತ ಕೀಳರಿಮೆ ಅಂತ ನಾನು ಕೀಳರಿಮೆ ತಾಳುವ ಬಹಳ ಅಭಿಮಾನದಿಂದ ಹೇಳ್ಬೇಕು. ನಾವ್ ಒಕ್ಕಲಿಗರ ಇದೀವಿ ಅಂತ ನಾವ್ರಿ ಇವಕ್ಕೆಲ್ಲ ಇವ್ ಸಣ್ಣದೋದವ್ರು ಇವಕ್ಕೆಲ್ಲ ಹಾಕೋರ್ ನಾವ ಅಂತ ಹೇಳ್ಬೇಕು. ಇರ್ಲಿಲ್ಲ ಅಂದ್ರೆ ಇವ್ ಇನ್ಸೆಂಟ್ ಹೊರಗೆ ಬರ್ತಾವ ಅಂತ ಹೇಳ್ಬೇಕು. ಅಷ್ಟ ಅಭಿಮಾನ ಇರ್ಬೇಕು. ನಾವ್ ಮಾಡಿದ್ ಯಾವ ಕೆಲಸನ ಮಾಡಿ ಚಪ್ಪಲಿ ಹೊಲಿದ್ರೆ ನಾ ಚಪ್ಪಲಿ ಹೊಲಿತೇನ್ರಿ ಅಂತೇಳಿ ನಾಟಕ ಅಡ್ಡಾಡಕತ್ತವು ಅಂತ ಅಭಿಮಾನ ಇರ್ಬೇಕು. ಅದ್ರಾಗ ನಮ್ಮ ವ್ಯವಸಾಯದ ಬಗ್ಗೆ ನಮ್ಗೆ ಎಲ್ಲೂ ಕೀಳರಿಮೆ ಇರಬಾರ್ದು. ಯಾರಿಗೂ ವ್ಯವಸಾಯ ಆ ವ್ಯವಸಾಯದ ಬಗ್ಗೆ, ಯಾಕಂದ್ರೆ ಆ ವ್ಯವಸಾಯ ತನ್ನದೇ ಆದಂತ ಒಂದು ಮಹತ್ವ ಇದ್ದೇ ಇರುತ್ತೆ. ಅದಕ್ಕೆ ಅದ್ರ ಬಗ್ಗೆ ಯಾವಾಗಲೂ ಕೀಳರಿಮೆ ತಾಳ್ಬಾರ್ದು. ನಾವೆಲ್ಲರೂ ಒಕ್ಕಲಿಗರು. ನಮ್ಮ ಕೃಷಿ ಬಗ್ಗೆ, ನಮ್ಮ ವ್ಯವಸಾಯದ ಬಗ್ಗೆ ನಮಗ್ ಬಹಳ ಅಭಿಮಾನ ಇರ್ತದೆ. ಮತ್ತದು ಅಭಿಮಾನ ಬರೀ ಒಣ ಅಭಿಮಾನ ಇರಬಾರ್ದು. ಪಕ್ಕ ತಿಳ್ಕೊಂಡಿರ್ಬೇಕು. ನಮ್ದು ಯಾಕೆ ಹಿಂಗಾಗೈತಿ ಅಂತಂದ್ರ, ಕೀಳರಿಮೆ ನಮ್ಗೆ ಯಾಕೆ ಬರಾಕತೈತಿ ಅಂದ್ರ ಒಕ್ಕಲ್ತನದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ. ಹಾಗೆ ಒಕ್ಕಲಿಗರು ಒಕ್ಕಲ್ತನದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ. ಸುಮ್ಮನೆ ಯಾವನಾರ ಏನ್ ಮಾಡಿದ ಕೂಡಲೇ ಅದನ್ನ ಮಾಡ್ಕೊತ ಹೋಗುದು, ಯಾವನಾರ ಒಂದ್ ಏನಾರ ಹೇಳಿದ ಕೂಡಲೇ ಅದನ್ನ ಮಾಡ್ಕೊತ ಹೋಗುದು, ಇಷ್ಟ ಮಾಡ್ತೇವೆ ಹೊರತು ಯಾರ್ಯಾರ ವ್ಯವಸಾಯ ಮಾಡ್ತಾರಲ್ಲ ಆ ವ್ಯವಸಾಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾರೆ. ಈಗ ಒಬ್ಬ ಅಂಗಡಿ ಹಾಕ್ಬೇಕಂತ ಅಂದ್ರೆ ಅಂಗಡಿ ಬಗ್ಗೆ ಸರಿಯಾಗಿ ತಿಳ್ಕೊತ ನಾವು ಯಾವ್ಯಾವ ಬೇಡಿಕೆ ಐತಿ ಮಾರ್ಕೆಟ್ನಾಗ, ಯಾವ ವಸ್ತುನ ಇಡಬೇಕು, ಅದನ್ನ ಎಷ್ಟಕ್ ಮಾರ್ಬೇಕು, ಹೆಂಗ್ ಮಾರ್ಬೇಕು, ಮಾರ್ಬೇಕಾದ್ರ ಹೆಂಗ್ ಮಾತಾಡ್ಬೇಕು, ಕೊಡುದು ಹೆಂಗ, ತಗೊಳುದು ಹೆಂಗ ತಿಳ್ಕೊಂಡು ವ್ಯಾಪಾರ ಮಾಡಿ. ವಸ್ತು ನಿರ್ಮಾಣ ಮಾಡೋವಿದ್ದ ಅಂದ್ರೆ ಅವನು ಅದನ್ನ ತಿಳ್ಕೊಂಡು ಮಾರುಕಟ್ಟೆಗೆ ಏನ್ ಬೇಕಾಗೈತಿ, ಎಂಥದ್ ಬೇಕಾಗೈತಿ, ಯಾವಾಗ ಬೇಕಾಗೈತಿ ತಿಳ್ಕೊಂಡು ಮಾಡ್ತಾನ ಎಲ್ಲ. ಒಕ್ಕಲಿಗೆ ಏನಾಗೈತಿ, ಅವ ತಿಳ್ಕೊಂಡು ಒಕ್ಕಲ್ತನ ಮಾಡೋದು. ಅವನು ಏನು ಸಾಮಗ್ರಿ ಇದಾವಲ್ಲ ಆ ಸಾಮಗ್ರಿಗಳ ತಿಳ್ಕೊಳಿಕೆನೂ ಅವಗಿಲ್ಲ ಸರಿಯಾಗಿ. ಒಕ್ಕಲಿಗೆ ಸಾಮಗ್ರಿ ಏನಪ್ಪಾ? ಅತಿ ದೊಡ್ಡ ಸಾಮಗ್ರಿ ಅಂದ್ರೆ ಮಣ್ಣು. ಎರಡನೇದಂದ್ರೆ ನೀರು.
ಮೂರನೇದು ಬೀಜ, ನಾಲ್ಕನೇದು ಗೊಬ್ಬರ. ಇವು ಅವನ ಸಂಪತ್ತು. ಮಣ್ಣ, ನೀರ, ಬೀಜ, ಗೊಬ್ಬರ. ಇದು ಬಹಳ ಏನಾರ ಅಂದ್ರೆ ಐದನೇದಂದ್ರ ನಾವು ಬೇಕಾಗುವಂತ ಉಪಕರಣಗಳು. ಹೊಲ ತಯಾರು ಮಾಡಾಗಿಂದ ಹಿಡ್ಕೊಂಡು ರಾಶಿ ಮಾಡಿ ಮನೆಗೆ ತರುತನೂ ಬೇಕಾಗುವಂತ ಬೇರೆ ಬೇರೆ ಉಪಕರಣಗಳು ಇವು ಅವನಿಗೆ. ಇವ್ರ ಸ್ಥಿತಿಗತಿ ಏನೈತಿ ಅಂತ ಅವ ತಿಳ್ಕೊಳಕ್ ತಯಾರಿ. ಬಹಳ ಮಂದಿ ಒಕ್ಕಲಿಗರು ನಾವೆಲ್ಲೆಲ್ಲರೂ ಅದೀವಿ. ಮಣ್ಣಂದ್ರೆ ಒಬ್ಬೊಬ್ಬರ ಗೊತ್ತೈತೆ ನಮ್ಗೆ. ಮಣ್ಣಂದ್ರೆ ಅದನ್ರಿ ಅದ್ರ ಮೇಲೆ ಅಡ್ಡಾಡ್ತೀವಲ್ಲ ದಿನ ಅಂತೀವಿ ನಾವು. ಆದ್ರ ಮಣ್ಣು ಎದಕ್ಕಂದು ಚಲೋ ಮಣ್ಣು ಯಾವಾಗ ಅದ, ಯಾವ ಮಣ್ಣಿದ್ರೆ ಏನು ಬೆಳ್ಕೊಳಕ್ ಸಾಧ್ಯ ಆಗ್ತೈತಿ, ಯಾವ ಮಣ್ಣಿನ ಹೊಟ್ಟಾಗ ಏನಿದ್ರೆ ಮಣ್ಣು ಚಲೋ ಇರ್ತೈತಿ ತಿಳ್ಕೊಂಡಿವ್ ನಾವು ಬಹಳ ಕಡಿಮೆ. ಆ ಮಣ್ಣಿನ ಆರೋಗ್ಯ ಅಂದ್ರೆ ಏನು, ಮಣ್ಣಿನ ಅನಾರೋಗ್ಯ ಅಂದ್ರೆ ಏನು. ಒಬ್ಬ ಜಡ್ ಬಿದ್ದು ಮನುಷ್ಯನ ಕಡೆಯಿಂದ ನೀವೇನ್ ಕೆಲಸ ಮಾಡ್ಕೊಳಕ್ ಸಾಧ್ಯ ಹೇಳಿ. ಒಬ್ಬ ಕಾಯಿಲೆ ಬಿದ್ದು ಮನುಷ್ಯ ಅದ, ಅವ್ನು ನಡೆದಾಡಕ ಒಂದು ನೆಟ್ ಗಿಡ, ಅವ್ನು ನೀವು ನಟ್ಟು ಕಡಿ ಅಂದ್ರೆ ಹೆಂಗ್ ಕಡಿಯಾಗ, ಅವ್ನು ನೀವು 4 ಎಕರೆ ಗಳಿ ಮಾಡ್ರಿ ಹೆಂಗ ಹೊಡೆಯವ, ಅವ್ನು ನೀವು ಚೀಲ ಎಲ್ಲಿ ಹಾಕ್ತಾ ಗಾಡ್ಯಾಗ ಅಂದ್ರೆ ಹೆಂಗ್ ಹಾಕವ, ಅವ್ನು ನೀವು ಏನಾರ ಕೆಲಸ ನೀರ್ ಕಟ್ಟಪ್ಪ ಅಂದ್ರೆ ಹೆಂಗ್ ನೀರ್ ಕಟ್ಟವ. ಜಡ್ ಬಿದ್ದ ಮನುಷ್ಯ ರೀ. ಅನಾರೋಗ್ಯದಿಂದ ಬಳಸ್ತಾ ಇರುವಂತ ಮನುಷ್ಯಾಗ ನೀವು ಅವ್ನ ಕಡಿಮೆ ಕೆಲಸ ಮಾಡಿಸ್ಕೊಳ್ಳೋದಂದ್ರೆ ಹೆಂಗ್ ಕೆಲಸ ಮಾಡಿಸ್ಕೊಳಕ್ ಸಾಧ್ಯ. ಯಾವ್ದ ಕೆಲಸ ಅಂದ್ರೆ ಆರೋಗ್ಯದ ಮನುಷ್ಯನ ಕಡಿಮೆ ಮಾಡಿಸ್ಕೊಳಕ್ ಸಾಧ್ಯ ಇಲ್ಲ. ಹಂಗ ಯಾವ ಭೂಮಿಯಿಂದ ಬೆಳೆಯನ್ನು ಬೆಳ್ಕೊಂಡ್ಕಂತೀವಲ್ಲ ಅದು ಆರೋಗ್ಯಕರ ಜಡ್ ಬಿದ್ದೈತು ತಿಳ್ಕೊಬಾರ್ದ ರೈತ, ತಿಳ್ಕೊಬೇಕು. ಇದರಿಂದ ನಾ ಅಪೇಕ್ಷೆ ಮಾಡ್ತೇನೆ 80 ಟನ್ನು 100 ಟನ್ನು ನನಗೆ ಕಬ್ಬು ಕೊಡ್ಬೇಕಿದು ಅಂತ ಅಪೇಕ್ಷೆ ನಮ್ದು. ಎಕರೆ 30 ಕ್ವಿಂಟಲ್ 40 ಕ್ವಿಂಟಲ್ ಗೊಂಜಾಳ ಕೊಡ್ಬೇಕಂತ ನಮ್ಮ ಅಪೇಕ್ಷೆ. ಇದು ತರಕಾರಿ ಕೊಡ್ಬೇಕು, ಹಣ್ಣು ಕೊಡ್ಬೇಕು ಎಲ್ಲ ನಮ್ಮ ಅಪೇಕ್ಷೆ. ಆದ್ರೆ ಮಣ್ಣು ಐತಿ, ಅದ್ರ ಪ್ರಕೃತಿ ಸರಿ ಆಯ್ತು, ಅದ್ರ ಸಮಸ್ಯೆ ಏನದ ಕೇಳಿವಿ. ಮಣ್ಣಿಗೆ ಸಮಸ್ಯೆಗಳು ಏನು ಅಂತ ನಾವು ಯಾವಾಗಾರ ವಿಚಾರ ಮಾಡಿವಿ ರೈತರು. ಮಣ್ಣಿಗೆ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಸಮಸ್ಯೆಗಳು ಇದ್ದೇ ಇರ್ತಾವ. ನಾವು ರೈತ ಅಂದಾಗ ಅದನ್ನು ದೂರ ಮಾಡಿ ಅದರಿಂದ ಕೇಳಬೇಕ ಹೊತ್ತು ನೀ ಜಡ್ ಬಿದ್ದೀನಿ ಸತ್ತರ ಸಾಯ್ತು ಅಂದಾಗ ಕೆಲಸ ಮಾಡಂತಂದ್ರೆ ಹೆಂಗಿದು, ಇದು ಮಾನವೀಯತೆ ಏನು? ನಿನ್ ಏನಾರ ಹೆಂಗಾಗೋತಪ್ಪ, ನೀ ಹಾಳಾಗ ಕೆಲಸ ಎರಡು ದಿವಸ ಮಾಡುದು ಅದು 2 ದಿವಸ ಮಾಡೋರು ಅವರು. ಹಂಗ ನಮ್ಮ ಮಣ್ಣಿನ ಸ್ಥಿತಿ ಆಗಿದೆ. ಯಾಕಂತ ಕೇಳಿ, ಮಣ್ಣಿನ ಸಮಸ್ಯೆಗಳು ನಮ್ಮ ಅಪೇಕ್ಷೆಗಳು ಏನದಾವ, ಮಣ್ಣಿನ ಸಮಸ್ಯೆಗಳು ಏನದಾವ ನಾವು ತಿಳ್ಕೊಂಡಿದ್ದೇವೆ. ಮಣ್ಣ ಓದಿಲಿ, ಮಣ್ಣ ಕಲ್ಲಾಗೋ ಪ್ರಕ್ರಿಯೆ ಶುರುವಾಗೈತಿ. ಮಣ್ಣಿಂದಲ್ಲ, ಮಣ್ಣ ಇದು ಬಂಡಿ ಬಿಡಕತ್ತೈತಿ, ಗಟ್ಟಿಯಾಗತ್ತೈತಿ. ಮೊದಲ ಹೊಲ್ದಾಗ ಅಡ್ಡಾಡಿದ್ರೆ ಗಾದಿನಾಗ ಅಡ್ಡಾಡ್ದಂಗ ಅನಿಸ್ತಿತ್ತು, ಈಗ ಬಂಡಿನಾಗ ಅಡ್ಡಾಡ್ದಂಗ ಅನ್ಸಾಕತ್ತೈತಿ. ಇರ್ಲಿಲ್ಲ ಅಂದ್ರ ಮಣ್ಣಿನ ಮ್ಯಾಗಿನ ಬಂದು ನೋಡ್ರಿ ಎಲ್ಲ ಬೆಳ್ಳ ಉಪ್ಪು ಬರಾಕತ್ತೈತಿ. ನಿಮ್ಗೆ ಆಶ್ಚರ್ಯ ಅನಿಸ್ತೈತಿ, ನಮ್ ದೇಶದಾಗ ಇರೋ ಒಟ್ಟು ಭೂಮಿ ಏನೈತಿ ಅದ್ ನಾವು ಉಳೋರು ಉಣ್ಣವ್ರು ನಾವು ಬರೇ 4 ಕೋಟಿ ಮಂದಿ ಇದ್ದೀವಿ 70 ವರ್ಷದಿಂದ. ಇವತ್ತ 140 ಕೋಟಿ ಆಗಿವಿ. ಮಣ್ಣೇನ್ ಹೆಚ್ಚಾಗಿಲ್ಲ, ಭೂಮಿ ಏನ್ ಹೆಚ್ಚಾಗಿಲ್ಲ. ಮತ್ತೆ ಇದ್ದ ಭೂಮಿ ಎಷ್ಟು ಕೆಟ್ಟೈತಿ, ಅನಾರೋಗ್ಯಕ್ಕೆ ಒಳಗಾಗಿ ಕೆಟ್ಟೈತಿ. ಕ್ಷರಣ ಹಾಳಾಗಿ ಭೂಮಿ, ಹಾಳಾದ ಭೂಮಿಯ ಪ್ರತಿಶತ ಎಷ್ಟು ಗೊತ್ತೈತೆ ನಿಮ್ಗೆ? 23% ಭೂಮಿ ಹಾಳಾಗಿ. ಅಂದ್ರೆ ಹೆಚ್ಚು ಕಡಿಮೆ 4ನೇ ಭೂಮಿ ಬೆಳೆಯಲಿಕ್ಕೆ ಅಯೋಗ್ಯ ಆಗ್ತೈತಿ. ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು? ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು? ಉಪ್ಪು ಹೊಡೆದೈತಿ. ಹಾಳಾಗೋದಂದ್ರೇನು? ಜವಳು ಬಿದ್ದೈತಿ. ಹಾಳಾಗೋದಂದ್ರೇನು? ಬಂಡು ಹೊಡೆದೈತಿ. ಹಾಳಾಗೋದಂದ್ರೇನು? ಬಿಸಿಲು ಹೆಚ್ಚಾಗಿ ಎಲ್ಲ ಪುಸ್ತಕ ಆಗಕತ್ತೈತಿ. ಅದ್ರಾಗ ಏನು ಹೇಳೋದು? ಹಾಳಾಗೋದಂದ್ರೆ ಏನಪ್ಪಾ? ಕಾಣದರೆ ಕಣ್ಣಿಗೆ ಕಾಣ್ತೈತಿ, ಏನ್ ಬಿತ್ತಿದ್ರು ಅದ್ರ ಏನು ಬೆಳೆದಿಲ್ಲ. ಇಂಥ ಮಣ್ಣಿನ ಪ್ರತಿಶತ, ಇಂಥ
ಭೂಮಿಯ ಪ್ರತಿಶತ ಎಷ್ಟು ಇವತ್ತಂದ್ರೆ 23%. ಅಂದ್ರೆ 4ನೇ ಭೂಮಿ ಪೂರಾ ಹಾಳಾಗು ಲೆಕ್ಕದಾಗ ಐತಿ. ಇಲ್ಲಿ ಇದ್ರೊಳಗೆ ಮತ್ತೆ ಮುಂದೆ ಮತ್ತೆ 18% ಭೂಮಿ ಆ ದಾರಿಯೊಳಗೆ 18% ಭೂಮಿ ಮತ್ತೀಗ ಹಾಳಾಗುವ ಸ್ಥಿತಿಯೊಳಗೆ ಮುಂದುವರಿಯಾಕತ್ತೈತಿ. ಯಾಕಂದ್ರ ಈ ಮಣ್ಣಿನೊಳಗೆ ಕೆಲಸ ಮಾಡೋ ರೈತ ಅದನ್ನಲ್ಲ, ಮಣ್ಣನ್ನು ದುಡಿಸ್ಕೊಳ್ಳೋ ರೈತ ಅದನ್ನಲ್ಲ. ಅವ ರೈತ ಅದ್ರ ಕಡೆಯಿಂದ ಅಪೇಕ್ಷೆ ಮಾಡ್ತಾನ, ಅದ್ರ ಪ್ರಕೃತಿ ಒಟ್ಟ ಕೇಳೋನು. ನಿನ್ನ ಆರೋಗ್ಯ ಹೆಂಗೈತಿ, ನಿನಗೇನ್ ತೊಂದ್ರೆ ಐತಿ, ನಿನಗೇನ್ ಔಷಧ ಕೊಡ್ಬೇಕನ್ನು, ಟಾನಿಕ್ ಕೊಡ್ಬೇಕನ್ನು ಅಂತ ಕೇಳೋಲ್ಲ. ಅದಕ್ಕೆ ಇವ ಏನಂತಾನ, ಹೆಂಗ ಕೆಲವೊಂದಕ್ಕೆ ದಾರು ಕುಡಿದು ಮಾಡಿಸ್ಕೊಳ್ಳೋದು. ಕೆಲಸ ಕುಡಿದಿರ್ತಾವ, ಕುಡಿದಿರ್ತಾವ, ದಿವಸಲ್ಲ ಕುಡಿದು ಎಲ್ಲಾರು ಬಿದ್ದಿರ್ತಾವು. ಇಳಿದ ಕೂಡ್ಲೆ ಮತ್ತೆ ಹೇಳ್ತಾವ. ಏನ್ ಇಳಿದ ಕೂಡ್ಲೆ ನಿಮ್ಗೆ ಗೊತ್ತೈತೆ, ಅದನ್ನ ಮಾಡ್ತಾರೆ. ಇಳಿದ ಕೂಡ್ಲೆ ಮತ್ತೆ ಹೇಳ್ಬೇಕಾಗ್ತದೆ. ಅಷ್ಟೊತ್ತಿಗೆ ಬರೋಬ್ಬರ ಒಬ್ಬೊಬ್ಬರು ಹೋಗ್ತಾರೆ. ರಾತ್ರಿ ಎಲ್ಲ ಕೆಲಸ ಮಾಡಿಸ್ಬೇಕು, ಹಗಲೆಲ್ಲ ಕೆಲಸ ಮಾಡಿಸ್ಬೇಕು. ಹೋಗಿ ಹೊಟ್ಟಿಗಿಲ್ಲ ಪಟ್ಟಿಗಿಲ್ಲ ಅದ್ರಾಗ ಮಕ್ಕಳು ಕೊಡ್ತದ. ಹೋಗಿ ಕೆಲಸ ಮಾಡ್ಕೊಂಡು ಅದು ಎಲ್ಲಿ ತನ ಇರ್ತಕ್ಕಂಥ ಪೆಟ್ರೋಲ್ ಅಲ್ಲಿ ತನ ಕೆಲಸ ಮಾಡಿ ಹಿಂಗ ಮಾಡಿದ್ರಪ್ಪ ಆದ್ರೆ ನಾವು ಹೆಂಗ್ ಬದುಕಾವ್, ಎಷ್ಟು ದಿವಸ ಬದುಕಾವ? ಹಂಗ ನಮ್ಮ ಮಣ್ಣಿನ ಸ್ಥಿತಿ ಆಗೈತಿ. ನಮ್ಮ ಮಣ್ಣಿಗೂ ದಾರು ಕುಡಿಸಿ ಬಳಸ್ಕೊಳ್ ನಡೆದೈತಿ. ಇವೇ ರಾಸಾಯನಿಕ ಗೊಬ್ಬರಗಳನ್ನ, ಆಮೇಲೆ ಕೃತ್ರಿಮ ಬೆಳವಣಿಗೆಯನ್ನು ಉಂಟು ಮಾಡುವಂತಹ ಕೆಲವೊಂದು ಔಷಧಗಳನ್ನ, ಗೊಬ್ಬರಗಳನ್ನ ಹಾಕಿ 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 ಅದನ್ನು ಶೋಷಣೆ ಮಾಡಕತ್ತೀವಿ. ಹಿಂಗ ಮಾಡ್ಬೇಕಾದ್ರೆ ಕುಡುಕ 2 ದಿವಸ ಬದುಕವ. ಹಂಗ ನಮ್ಮ ಮಣ್ಣು ಎಷ್ಟು ದಿವಸ ಬದುಕಬೇಕು? ಇದನ್ನ ಒಕ್ಕಲಿಗೆ ಯಾರಾದ್ರೂ ವಿಚಾರ ಮಾಡ್ಬೇಕು. ನಾವು ವಿಚಾರ ಮಾಡಿಲ್ಲ ಅಂದ್ರೆ ಮಾಡೋಲ್ಲ. ನಮ್ಮಪ್ಪ ನಮ್ಮವ್ವ ನಮ್ಮ ಕೈಯಾಗ ಎಷ್ಟು ಚಲೋ ಭೂಮಿ ಕೊಟ್ಟಿದ್ರು, ನಮ್ಮ ಮಕ್ಕಳಿಗೆ ಉಣ್ಣಾಕ ಉಡಾಕ ಈ ಭೂಮಿ ಕೊಡ್ಲಕ್ ಸಾಧ್ಯ ಐತೇನು ಅಂತ ನಾವು ವಿಚಾರ ಮಾಡ್ಬೇಕು. ಮಣ್ಣ ಬಂಡಿ ಬಿಡಿಲಾಕತ್ತೈತಿ, ಒಂದು ಊಟ ಹೊಡ್ಯಾಕತ್ತೈತಿ, 2 ಜವಳು ಹೊಡ್ಯಾಕತ್ತೈತಿ, ಕಂಡಾಪಿ ಕಸ ಹೇಳಾಕತ್ತೈತಿ. ಹಿಂದೆಂದು ಕಾಣದಂತ ಕಸ ಹೇಳಾಕತ್ತೈತಿ. 5ನೇದ್ದು ಅದ್ರೊಳಗೆ pH ಐತಲ್ಲ, ಅದರ ಸಂತುಲನ ಹಾಳಾಗತ್ತೈತಿ. ಬೇಡ ಅದರಲ್ಲಿ ವಿದ್ಯುತ್ ಪ್ರವಾಹ ಅಂತ ಏನ್ ಕರಿತಿದ್ದೀವಲ್ಲ, ಅದು ಸೌಮ್ಯ ಆಗತ್ತೈತಿ. ಭೂಮಿ ಒಳಗೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಏನ್ ಕರಿತೀವಲ್ಲ, ನಾವು EC ಲೆವೆಲ್ ಸರಿಯಾಗಿ ಉಳಿದಿಲ್ಲ. ಭೂಮಿಯೊಳಗ ನೀರು ಗಾಳಿಗಳನ್ನ ಹಿಡಿದಿಡುವಂತ ಸಾಮರ್ಥ್ಯ ಏನಿತ್ತಲ್ಲ, ಆಯಿಲ್ ಕಾರ್ಬನ್ ಅದು ಕಡಿಮೆ ಆಗತ್ತೈತಿ. 3% ಇತ್ತು, ಅದು 30 ವರ್ಷದಿಂದ ಈಗ ಬರೇ 0.3% ಬಂದೈತಿ, 2% ಬಂದೈತಿ. ಇದು ಅಲ್ಲ, ಬೆಳೆ ಮೊದಲೊಂದರ ಸರಿಯಾಗಿ ಬರ್ತಾವ, ಹಿಂದಗಡೆ ತಾನೇ ಬೇರೆ ಕಟ್ಟಾಗಕ್ ಶುರುವಾಗ. ಇದು ಅಲ್ಲ, ಬೆಳೆ ಬರ್ತಾವು, ಬಂದು ಬೆಳೆಗಳಿಗೆ ಸಿಕ್ಕಾಪಟ್ಟೆ ರೋಗಗಳು ಬರ್ತಾವ. ಅದು ಮಣ್ಣಿನ ಕಾರಣದಿಂದ, ನೀರಿನ ಕಾರಣದಿಂದ ರೋಗಗಳು ಬರ್ತಾವ. ಮತ್ತ ಅವ್ರ ರೋಗಗಳು ಏನ್ ಬ್ಯಾಕ್ಟೀರಿಯಲ್ ಇರ್ಲಿ, ವೈರಲ್ ಇರ್ಲಿ, ಮತ್ತೇನ ಯಾವುದೇ ದೃಷ್ಟಿಯಿಂದ ಇರ್ಲಿ, ರೋಗಗಳು ಸಿಕ್ಕಾಪಟ್ಟೆ ಬರ್ಲಾಕತ್ತಾವ. ಇವು ರೈತರ ಸಮಸ್ಯೆ, ಮಣ್ಣಿನ ಸಮಸ್ಯೆ ಇವತ್ತಿನ ದಿವಸ. ಇವುಗಳ ಬಗ್ಗೆ ನಾವ್ ಎಂದಾರು ವಿಚಾರ ಮಾಡಿವಿ? ಮಣ್ಣ ಗಟ್ಟಿ ಆಗ್ತಾ ಇದೆ, ಮಣ್ಣು ಹೊಡ್ಯಾಕತ್ತು. ಇದಕ್ಕೆ ಏನ್ ಮಾಡ್ಬೇಕಂತ ಯಾರ ರೈತರು ನಾವು ಕುತ್ಕೊಂಡು ವಿಚಾರ ಮಾಡಿದ್ರು. ಮತ್ತ ಹೋಗ್ತಾನ, ಮತ್ತ ಏನ್ ಮತ್ತ ಹೋಗಿಲ್ಲ. ಇನ್ನಷ್ಟು ಬಣ್ಣು ಬಡ್ದಂಗ ಆಗ್ಬೇಕಲ್ಲ, ಅದನ್ನ ಹಾಕ್ತಾನ ಹೊರತು ಬಣ್ಣು ಬಡದ್ರು ಸೈಲ್ ಆಗೋದನ್ನ ಏನೋ ಹಾಕೋದು. ಅದನ್ನ ಸೈಲ್ ಮಾಡ್ಬೇಕಂತ ಉದ್ದ ಹಡ್ಡ ಮತ್ತ ನೇಗಿಲ ಹೊಡಿತಾರೆ. ಎಷ್ಟು ನೀವು ಬೇಸಾಯ ಮಾಡ್ತೀರಿ, ಎಷ್ಟು ನೇಗಿಲ ಹೊಡಿತೀರಿ, ಎಷ್ಟು ಕುಂಟಿ ಹೊಡಿತೀರಿ, ಅಷ್ಟು ಭೂಮಿ ಗಟ್ಟಿ ಹೊತ್ತು ಸೈಲ್ ಆಗೋದಿಲ್ಲ. ಇನ್ನೊಂದ್ ಸರಿಯಾಗಿ ಪಕ್ಕ ಇಟ್ಕೊಂಡು ನಾವೇನ್ ತಿಳ್ಕೊಂಡಿವಿ, ಭೂಮಿ ಸೈಜ್ ಮಾಡ್ಬೇಕಂದ್ರ ಉದ್ದ ಅಡ್ಡ ಮತ್ ರೆಂಟಿ ಹೊಡಿಬೇಕು, ಕುಂಟಿ ಹೊಡಿಬೇಕು, ನೇಗಿಲ ಹೊಡಿಬೇಕು, ಗುರ್ದಾಳ ಹಾಕ್ಬೇಕು, ಏನೇನು ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಕಾಯಿಲಾರ ಹಾಕ್ಬೇಕು. ಅದು ಇದು ಬರೀ ಇದನ್ನ ವಿಚಾರ ಮಾಡ್ತೀವಿ. ಹಿಂಗ್ ಮಾಡಿ ಎಂದಾರ ಸೈಲ್ ಆಗ್ತೈತೆ ಮಣ್ಣು.
ಅಂದ್ರ ಮಣ್ಣು ಸೈಜ್ ಮಾಡ್ಬೇಕಂತ ತಿಳ್ಕೊಂಡು ರೋಲರ್ ತಿರ್ಗಾಡ್ತಿರ್ತಾರಪ್ಪ ಹೊಲ್ದಾಗ. ತಿಳಿತ ನೀವು? ಇವಾಗ ಮಣ್ಣು ಸೈಜ್ ಮಾಡ್ಬೇಕು, ರೋಲರ್ ಮಣ್ಣು ಸೈಜ್ ಮಾಡಕ್ ತಿರ್ತಾರೋ ಗಟ್ಟಿ ಮಾಡಕ್ ತಿರ್ತಾರೆ. ರೋಡ್ ಗಿಟ್ ಮಾಡ್ತಾರೆ ಎಲ್ಲ ಗೊತ್ತೈತಿ, ಖರೆ ಮಾತಾಡಿದ್ರೆ ಏನಾಗ್ಬಿಡ್ತೈತಿ. ರೋಲರ್ ಏನ್ ಗಟ್ಟಿ ಮಾಡಕ್ ಹಾಕ್ತಾರ, ಮತ್ತ ರೋಲರ್ ಟ್ರ್ಯಾಕ್ಟರ್ ಹಾಕೋದು ಒಂದೇ ಬೇರೆ ಬೇರೆ ತೂಕ ಐತಿಲ್ಲ ಅದಕ್ಕೆ. ಮತ್ತ ಅದನ್ನ ಎಷ್ಟು ಉದ್ದ ಅಡ್ಡ ಹೊಲ್ದಾಗ ತಿರ್ಗಾಡ್ತಾರೆ ಅಷ್ಟು ಮಣ್ಣು ಗಟ್ಟಿ ಹೊರತು ಸೈಜ್ ಆಗ್ತೈತೆ ಅಂತ ಯಾರು ತಿಳ್ಕೊಳಕ್ ಹೋಗ್ಬಾರ್ದು. ಒಂದ್ ಕಡೆ ಸೈಜ್ ಮಾಡ್ತೀವಿ, ಸೈಜ್ ಮಾಡಿದ್ರೆ ಮ್ಯಾಲ ಗಾಡಿ ಹಾಕಿ ಮತ್ತೊಂದ್ ಕಡೆ ಸೈಜ್ ಮಾಡ್ತೀವಿ, ಮತ್ತೆ ಇದನ್ನ ಕುಂದಿರ್ಸು ಅಚ್ಚ ಕಡೆ ಸೈಜ್ ಮಾಡೋದು, ಪೂರಾ ಹೊತ್ತು ತುಂಬಾ ಗಡೆ ಹಿಂಗ ನಡೀತಾವ. ನೀವು ಮಾಡೋದಾಗಿತ್ತು ಅಂತಂದ್ರೆ ಈ ಪಂಜಾಬ್ ಒಳಗೆ ಹೋಗಿ ನೋಡ್ರಿ, 35, 45, 55 ಹಾರ್ಸ್ ಪವರ್ ಟ್ರ್ಯಾಕ್ಟರ್ಗಳು ನಡೆದು ಬಂದಾಗಿದೆ. 75 ಮುಂದೆ ಅಲ್ಲೆಲ್ಲ ಟ್ರ್ಯಾಕ್ಟರ್ಗಳು ನಾವು ಹೋಗಿದ್ದೇವೆ, ಹೋಗಿ ಇರ್ತೀನಿ ಅಲ್ಲೇ 8 ದಿವಸ ರೈತರು ಕುಡಿದು ಬರ್ತೀವಿ. 75 ಯಾವ ಗಳಿಂದ ನಡೆಯಂಗಿಲ್ಲ, ಯಾವ ಗಳಿಂದ ಹಂಗ ಬಂಡ್ ಹೊಡೆದಂಗಾಗಿತ್ತಲ್ಲ, ಏನು ಉಳಿದಿಲ್ಲ. ಮಣ್ಣ ಬಂಡಿ ಹೊಡೆದಂಗ ಆಗಿರ್ತೈತಿ. ಯಾಕಂದ್ರೆ ಮಣ್ಣಿನೊಳಗ ಯಾರು ಇಲ್ಲ ಎಲ್ಲರೂ ಹೋಗ್ಯಾರ. ಮಣ್ಣಿನೊಳಗಿನ ಭೌತಿಕ ಘಟಕ ಅಷ್ಟ ಕಾಣಕತ್ತೈತಿ, ಅದ್ರೊಳಗೆ ಮಣ್ಣಿನೊಳಗ ಜೀವಾಣುಗಳಿಗೆ ಯಾವ ಬೇಕಾಗಿ ಜೈವಿಕ ಸಂಪತ್ತು ಅದು ಕಡಿಮೆ ಆಗಿದೆ. ಮಣ್ಣಿನೊಳಗ ರಾಸಾಯನಿಕ ಸಂಪತ್ತು ಅಂತ ಏನ್ ಇರ್ಬೇಕಾಗಿತ್ತು, ರಸಾಯನ ಯಾವ್ಯಾವ ಪ್ರಕಾರದ ರಸಾಯನಗಳು ಮಣ್ಣಿನೊಳಗೆ ಇರ್ಬೇಕಾಗಿತ್ತು ಅದು ಇಲ್ಲ. ರಸಾಯನಗಳು ತೀರಿ ಹೋದು, ಜೀವಾಣುಗಳು ತೀರಿ ಹೋದು, ಇನ್ನು ಉಳಿದದ್ದೇನು ಕಲ್ಲಿನ ಪುಡಿ ಉಳ್ಯಾಕತೈತಿ. ಮಣ್ಣಿನೊಳಗ 70-80% ಏನಿರ್ತೈತಿ ಕಲ್ಲಿನ ಪುಡಿ ಇರ್ತೈತಿ. ಅದ್ರ ಜೀವಾಣುಗಳು ಮತ್ತು ಖನಿಜಗಳು ಇದ್ದು ಅಥವಾ ರಸಾಯನಗಳು ಇದ್ದು ಅದು ಮಣ್ಣಾಗ್ತೈತಿ. ರಸಾಯನಗಳ ತೀರಾಕತ್ಯಾವು, ಜೀವಾಣುಗಳ ತೀರಾಕತ್ಯಾವ ಅಂದ್ರೆ ಮಣ್ಣು ಉಳಿದ ಹೆಂಗ? ಮಣ್ಣ ಈಗ ಐಸಿಯುದಾಗ ಐತಿ, ಐಸಿಯುದಾಗ ದವಾಖಾನ್ಯಾಗ ಐಸಿಯು ಅಂತ ಇರ್ತಾವಲ್ಲ, ಜನರಲ್ ಬೆಡ್ ಐಸಿಯು ಅಂತ ಇರ್ತಾವ. ಜನರಲ್ ಬೆಡ್ನಾಗ ಇದ್ನಂದ್ರೆ ಮನಿಗ್ ಹೋಗ್ತಾನ ತಿಳ್ಕೊಳ್ಳೋದು. ಐಸಿಯುದಾಗ ಇದ್ನಂತಂದ್ರ ಈ ಕಡೆನೂ ಹೋಗ್ಬೋದು ಈ ಕಡೆನೂ ಹೋಗ್ಬೋದು ಅಂತ. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ಏನು, ಅತಿ ಲಕ್ಷಕ ವಿಭಾಗ ಅಂದ್ರೆ ಏನು? ಆದ್ರೆ ಈ ಕಡೆ ಮನೆಗೂ ಹೋಗ್ಬೋದು, ಇರ್ಲಿಲ್ಲ ಅಂದ್ರ ಯಾತ್ರೆಗೂ ಹೋಗ್ಬೋದು. ಅಂತ ಸ್ಥಿತಿ ಒಳಗ ಮಣ್ಣಿಂದ ಐತಿ. ಅದನ್ನ ನಾ ಹೇಳಿದ ಅದರೊಳಗೆ ಏನು ಬಿಡುದೇ ಇಲ್ಲ. ಜೀವಾಣುಗಳ ಹಾಳಾಗಿದೆ, ರಸಾಯನಗಳೆಲ್ಲ ನೀರು ಹೋಗಕ್ಕೆ ನಾವು ಮಾಡುವ ಬುದ್ಧಿಯಿಂದ ಅದೇನು ತಾನಾಗೆ ಹಾಳಾಗಿಲ್ಲ. ಮಣ್ಣು ತನ್ನ ರಕ್ಷಣೆ ಮಾಡ್ಕೋಬೇಕಂತ ತಿಳ್ಕೊಂಡು ನೀವು ಮನಸ್ಸಿನಾಗ ಎಣಕ್ಲಾರ್ದಂತ ಕಸಗಳನ್ನು ತಯಾರು ಮಾಡ್ಕೊಳಕತ್ತೇವೆ. ನಮ್ಮನ್ನು ಬದುಕಿಸಕ್ಕಿಂತ ಮೊದಲು ಅದು ತಾನು ಬದುಕಬೇಕು ಅಂತ ಚಟ್ಪಟ್ಟಾಗತ್ತೈತಿ ಮಣ್ಣು. ನಾವು ಮತ್ತೆ ಆ ಕಸ ತೆಗೆದು ಹಾಕ್ಬೇಕಂತ ಮತ್ತೊಂದಿಷ್ಟು ವಿಷ ಅದ್ರ ಮ್ಯಾಗ ಸಿಂಪರಣೆ ಮಾಡುದು. ಅದರಿಂದ ಕಸ ಕಾಯಿಲ್ಲ, ಕಸದ ಕೂಡ ಮಣ್ಣು ಕಾಯಾಗತ್ತೆ. ನೀವೇನೇ ಮಾಡಿದ್ರೆ ದಡ ಬಿಡಿಸಿ ಬಿಡ್ತೈತಿ. ಹೊಲಗಳು ಬಿಡಿಸಿ ಬಿಡಕತ್ತೇವ, ಹೊಲಗಳು ಬಿರಿಸಿ ಬಿಡೋದು ಲಕ್ಷಣ ಚಲೋ ಆಗಿಲ್ಲ. ಒಂದ್ ಜನ ನೀರು ಕಡಿಮೆ ಅಂತ ಅಂದ್ರೆ ತಕ್ಷಣ ಬಿರಿಸಿ ಬಿಡ್ತೀವಿ. 4 ದಿವಸ ಸೈಜ್ ಹೋಗಿ ಕೊಡಂಗಿಲ್ಲ, ವಾರ ಸೈಜ್ ಹೋಗಿ ಕೊಡಂಗಿಲ್ಲ. ವಾರದಾಗ ಬಿಗಿತೈತಿ ನೆಲ ಬಿಗಿಲಿಲ್ಲ, ಲಕ್ಷಣ ಚಲೋ ಅಲ್ಲ. ಮಣ್ಣಿನೊಳಗ ಆಸಿಡಿಟಿ ಹೆಚ್ಚಾಗತ್ತೈತಿ, ಆಮ್ಲ ಹೆಚ್ಚಾಗತ್ತೈತಿ. ಮಣ್ಣಿನೊಳಗ ಅಲ್ಕಲೈನ್ ಕಡಿಮೆ ಆಗತ್ತೈತಿ, ಮಣ್ಣಿನೊಳಗ ಸ್ಪರ್ಶ ಗುಣ ಕಡಿಮೆ ಆಗತ್ತೈತಿ. Subscribe now and press the bell icon. Never miss an update.